ಏರಿಯಾದಲ್ಲಿ ಗುಂಪುಗಳು ಮಾಡಿದ್ದೀರಿ ಅಂದರೆ ವಾಟ್ಸಪ್ ಗುಂಪುಗಳು, ಅದು ಬೀಟ್ ಅಂತ. ಕೆಲವರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಏಕೆ ಇದು ಮಾಡಿದ್ದಾರೆ, ಏನಕ್ಕೋಸ್ಕರ ಇದು ಬರ್ತಾ ಇದೆ ಅಂತ ಕೆಲವರು ಡಿಲೀಟ್ ಆಗ್ತಾಯಿದ್ದಾರೆ, ಲೆಫ್ಟ್ ಆಗ್ತಾಯಿದ್ದಾರೆ. ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡಿ ಸರ್. ಇಲ್ಲ, ಅದೇನಂದರೆ ಈಗ ಬೀಟ್ ಅಂದರೆ ಈ ನಮ್ಮ ಬೀಟ್ನಲ್ಲಿ ಪೊಲೀಸ್ ಬಿಟ್ಟಲ್ಲಿ ನಾಗರಿಕರನ್ನ ಸೇರಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಆಗಿ ಮಾಡಿದ್ದೀವಿ. ಈಗ ಏನಾದರೂ ಮಾಹಿತಿಗಳು ಏನಂದ್ರೆ ನಾವೇನು ಪೊಲೀಸರಂದ್ರೆ ದೇವ್ರುಗಳಲ್ಲ, ಯಾಕಂದರೆ ಎಲ್ಲ ಸಂದರ್ಭಗಳು ಬೀಟ್ ಮಾಡ್ಕೊಂಡು ಇರೋಕ್ಕಾಗಲ್ಲ. ನಮಗೆ ಬೇರೆ ಬೇರೆ ವರ್ಕ್ ಇರ್ತವೆ. ಆ ಸಂದರ್ಭದಲ್ಲಿ ನಿಮ್ಮ ಏರಿಯಾದಲ್ಲಿ ಏನಾದರೂ ಘಟನೆಗಳು ನಡೆದಾಗ ನಮ್ಮ ಗಮನಕ್ಕೆ ತರಲಿ ಅನ್ನೋ ಉದ್ದೇಶ. ಮತ್ತು ಇನ್ನೇನೆಂದರೆ ಅಪರಾಧ ಚಟುವಟಿಕೆಗಳ ಬಗ್ಗೆ ಮತ್ತು ಅನುಮಾನಾಸ್ಪದ ವ್ಯಕ್ತಿಗಳ ಬಗ್ಗೆ ನಿಮಗೆ ಮಾಹಿತಿಗಳನ್ನು ಶೇರ್ ಮಾಡ್ತಾ ಇರ್ತೀವಿ. ನೀವೇನಾದರೂ ಅಲ್ಲಿ ನೋಡಿದರೆ ಕಂಡ್ರೆ ನಮಗೆ ಗಮನಕ್ಕೆ ತರ್ಬೋದು. ಹಾಗೆಯೇ ನಿಮಗೆ ಸೈಬರ್ ವಂಚನೆ ಬಗ್ಗೆ ನಿಮಗೆ ನಾವು ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ಆ ಒಂದು ಗ್ರೂಪನ್ನು ನಾವು ಕ್ರಿಯೇಟ್ ಮಾಡಿದ್ವಿ. ಎಲ್ಲ ಕೆಲಸನ ಪೊಲೀಸರು ಮಾಡೋಕ್ಕಾಗಲ್ಲ, ಜನರು ಕೂಡ ನಮಗೆ ಸಹಕರಿಸಬೇಕು ಅನ್ನೋ ಉದ್ದೇಶ ಸರ್. ಜನರನ್ನು ಸೇರಿಸ್ಕೊಂಡು ಬೀಟನ್ನು ಮಾಡ್ತಕ್ಕಂಥದ್ದು, ಜನರನ್ನು ಒಳಗೊಂಡಂತೆ ಆಗ್ಬೇಕು. ಹಾಗಾಗಿ ದಯವಿಟ್ಟು ಯಾರು ಗ್ರೂಪಿಂದ ಲೆಫ್ಟ್ ಆಗೋಂಥದ್ದೇನಿಲ್ಲ. ಯಾಕಂದರೆ ನಾವು ಆ ಗ್ರೂಪಿಗೆ ಸೇರಿಸ್ಕೊಂಡಿದ್ದೀವಿ ಅಂದರೆ ಉತ್ತಮವಾದ ವ್ಯಕ್ತಿಗಳನ್ನು ಸೇರಿಸ್ಕೊಂಡಿರ್ತೀವಿ. ಯಾರೋ ಕ್ರಿಮಿನಲ್ಸ್ನೋ ಯಾವ ಅಪರಾಧ ಚಟುವಟಿಕೆ ಭಾಗಿಯಾದ್ರೂ ನಾವು ಯಾವುದೇ ಕಾರಣಕ್ಕೂ ಆ ಗ್ರೂಪಲ್ಲಿ ಸೇರಿಸ್ಕೊಳ್ಳಲ್ಲ. ನೀವೆಲ್ಲ ಗ್ರೂಪಲ್ಲಿ ಇದ್ದೀರಿ ಅಂದರೆ ನೀವೆಲ್ಲ ಪೊಲೀಸ್ ಸ್ನೇಹಿತರು ಅಂದರೆ ನಾವು ಸೇರಿಸ್ಕೊಂಡಿರ್ತೀವಿ. ಯಾವುದೇ ಕಾರಣಕ್ಕೂ ಯಾರು ಕೂಡ ಲೆಫ್ಟ್ ಆಗ್ಬೋದು ಅಂತ ನಮ್ಮದೊಂದು ಮನವಿ. ಧನ್ಯವಾದಗಳು ಸರ್. ಈಗ ನಿಮ್ಮ ಕಾರ್ಯಗಳು ಯಶಸ್ವಿಯಾಗಲಿ. ಥ್ಯಾಂಕ್ ಯು.